ಅವರ ಹೋರಾಟ ನಮ್ಮ ಪೂಜ್ಯ ಗುರುಗಳ ಕಾಲದಲ್ಲಿ ನಾವು ನೋಡಿದ್ದೇವೆ. ಸ್ವಾಮಿಗಳು ಸೂಕ್ಷ್ಮವಾಗಿ ಹೇಳಿದರು, ನಮ್ಮ ಪೂಜ್ಯ ಗುರುಗಳು ನಾರಾಯಣಗೌಡರು ಬರ್ತಾರೆ ಅಂತಂದ್ರೆ ಅವರಿಗೆ ಸಮಯವನ್ನ ಕೊಟ್ಟು ಅವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಿದ್ರು. ನಾನು ಆಗ್ತಾನೆ ಮಠಕ್ಕೆ ಹೊಸದಾಗಿ ಬಂದಂತ ಸಂದರ್ಭ ಲೇಟ್ 90s ಅಲ್ಲಿ. ಆಗ ನನಗೆ ಅನ್ನಿಸ್ತಿತ್ತು, ಇವ್ರ ಜೊತೆ ಕೂತ್ಕೊಂಡು ಇಷ್ಟೊತ್ತು ಸ್ವಾಮೀಜಿ ಎಷ್ಟೋ ಜನ ರಾಜಕಾರಣಿಗಳು ಮಂತ್ರಿಗಳು ಬಂದರೂ ಕೂಡ ಕುಳಿತಿರೋ ಕೇಳೋದು ಸ್ವಲ್ಪ ಗೊತ್ತು ಅಂತ ಹೇಳಿ ನಾರಾಯಣಗೌಡರ ಜೊತೆ ಗಂಟೆ ಕೂತ್ಕೊಂಡು ಮಾತನಾಡ್ತಿದ್ರು, ಅವರಿಗೆ ಡೈರೆಕ್ಷನ್ಸ್ ನ ಕೊಡ್ತಿದ್ರು, ಅವ್ರ ಮಾತುಗಳನ್ನ ಕೇಳ್ತಾ ಇದ್ರು. ಅಂತಹ ಅವಿನಾಭ ಸಂಬಂಧವನ್ನ ಶ್ರೀಮಠದ ಜೊತೆ ಇಟ್ಟುಕೊಂಡಿದ್ರು. ಪೂಜ್ಯ ಗುರುಗಳು ಹೋದ ನಂತರದಲ್ಲಿ ತಮಿಳುನಾಡಿನ ಹೊಸೂರು ಭಾಗದಲ್ಲಿ ಒಂದು ಶಾಲೆ ಮಾಡ್ಲಿಕ್ಕೆ ಹೊರಟಿದ್ರು. ನಾರಾಯಣಗೌಡರಿಗೆ ಗೊತ್ತಾಯ್ತು, ಬುದ್ಧಿ ತಮಿಳ್ನಾಡು ಹತ್ರ ಒಂದೇನು ಶಾಲೆ ಮಾಡ್ತಾ ಇದ್ರು ಅಂತ. ಅಷ್ಟೊತ್ತಿಗಾಗ ಒಂದ್ 2-3 ಶಾಲೆಗಳು ತಮಿಳ್ನಾಡಿನಲ್ಲಿ ಇದ್ದು. ಹೊಸೂರು ಭಾಗದಲ್ಲಿ ಆಗ್ತಾ ಇದೆ ಅಂತ ವಿಚಾರ ಗೊತ್ತಾದಾಗ ನಮಗೆ ಹೇಳಿದ ಏನಿಲ್ಲ, ಸುಮಾರು 5-10 ಲಕ್ಷ ರೂಪಾಯಿ ಹಣವನ್ನ ಶ್ರೀಮಠಕ್ಕೆ ಚೆಕ್ ಮುಖಾಂತರ ತಂದು ಕೊಟ್ಟು ಆ ಶಾಲೆಗೆ ನನ್ನ ಕಾಂಟ್ರಿಬ್ಯೂಷನ್ ಬಂದಿದೆ. ನೀವೇ ಹೋರಾಟ ಮಾಡ್ತಾ ಇದ್ರಿ, ನಿಮಗೆ ನಾವು ಏನಾದ್ರು ಸಹಾಯ ಮಾಡಿಸ್ಬೇಕು ಭಕ್ತಗಳ ಕಡೆಯಿಂದ, ನೀವ್ ಯಾಕೆ ಮಾಡ್ತೀರಿ ಗೌಡ್ರಿ ಅಂತ ಹೇಳಿದ್ರೆ, ಅಲ್ಲಿ ಕನ್ನಡವನ್ನು ಕೂಡ ಹೇಳ್ಕೊಡ್ಲಿಕ್ಕೆ ಹೊರಟಿದ್ರಂತೆ ಆ ಮಕ್ಕಳಿಗೆ. ಅದಕ್ಕೋಸ್ಕರ ಕಾಂಟ್ರಿಬ್ಯೂಷನ್, ಸ್ಕೂಲಿಗೋಸ್ಕರ ಅಲ್ಲ. ಎಲ್ಲ ಮಾತುಗಳನ್ನ ಕೇಳಿದ್ರೆ ನಾರಾಯಣಗೌಡರ ಹಿಂದೆ ಇರ್ತಕ್ಕಂಥ ಶಕ್ತಿ ಕನ್ನಡ, ಭುವನೇಶ್ವರಿಯ ಶಕ್ತಿ. ಅಂತಹ ಹೋರಾಟಗಾರರು ಸುಮ್ಮನೆ ಹುಟ್ಟಿ ಬರೋದಿಲ್ಲ. ಅದರ ಹಿಂದೆ ಒಂದು ಕಾಲದ ಕರೆ ಇರುತ್ತೆ, ಕಾಲದ ಕೂಗು ಇರುತ್ತೆ, ಅದಕ್ಕೆ ಅದರ ಹಿಂದೆ ಇರ್ತಕ್ಕಂಥ ಒಂದು ಆಶೀರ್ವಾದ ಇರ್ತದೆ. ಅಂತಹ ಕಾಲದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ಲಿಕ್ಕೋಸ್ಕರ ಕನ್ನಡ ಭುವನೇಶ್ವರಿಯ ತಾಯಿಯ ಆಸೆಯನ್ನು ಪೂರೈಸ್ಲಿಕ್ಕೋಸ್ಕರ ಬಂದಿರ್ತಕ್ಕಂಥ ಒಬ್ಬ ಹೋರಾಟಗಾರ, ಯುಗ ಪುರುಷ ಅಂತಾನೆ ನಾನು ಭಾವಿಸ್ತೇನೆ. ಅಂತಹ ನಾರಾಯಣಗೌಡರ ಹುಟ್ಟಿನ ಹಬ್ಬದ ದಿನ ನಾವೆಲ್ಲರೂ ಕೂಡ ಏನು ಪ್ರಾರ್ಥನೆ ಮಾಡೋದು, ಅವರಿಗೆ ಶಕ್ತಿಯನ್ನ, ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ, ಮತ್ತಷ್ಟು ಅವಕಾಶಗಳನ್ನ ಕೊಡ್ಲಿ, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ನಾಡು ಕೊಟ್ಟು ನಾಡಿನ ಸಂರಕ್ಷಣೆಯನ್ನ ತಾನು ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ, ಕರ್ನಾಟಕದ ಜಾನಪದ ಸೇವಾ ಟ್ರಸ್ಟಿನ ಮಹಾಪೋಷಕರು, ಮಹಾ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ದಿನದ ಈ ಕಾರ್ಯಕ್ರಮಗಳನ್ನ ನೋಡಿದ್ರೆ, ಒಬ್ಬೊಬ್ರು ಕಲಾವಿದರುಗಳನ್ನ ನೋಡಿದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಸುಮಾರು ಜನ ಕಲಾವಿದರು ಶ್ರೀಮಠ ಆದಿಚುಂಚನಿಗೆ ಬಂದಿದ್ದಾರೆ. ಕೆಲವರಿಗೆ ಚುಂಚಶ್ರೀ ಪ್ರಶಸ್ತಿಗಳನ್ನ ಕೂಡ ಶ್ರೀಮಠದಿಂದ ಕೊಡಮಾಡಿದೆ. ಅವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆದದ್ದು ಬಹಳಷ್ಟು ಸಂತೋಷ. ಕಲಾವಿದರ ಬದುಕನ್ನ ಒಬ್ಬೊಬ್ರಿಗೂ ಕೂಡ ಮೈಕ್ ಕೊಟ್ರೆ ಗಂಟೆಗಟ್ಟಲೆ ಅವರ ನೋವನ್ನ ಹೇಳ್ಕೊಳ್ತಾರೆ. ಹಾಡನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನಸ್ಸಿನ ನೋವನ್ನ ನಿಲ್ಲಿಸ್ಬಿಡ್ತಾರೆ. ಒಳಗಡೆ ಒಂದು ಕಡೆ ನೋವು. ಒಂದು ಸಲ ಒಬ್ಬ ವ್ಯಕ್ತಿ ಬ್ರಿಡ್ಜ್ ಹತ್ರ ಕೊಡ್ತಿದ್ದಂತೆ. ಯಾರೊಬ್ಬ ಆ ವ್ಯಕ್ತಿ ತುಂಬಾ ನೋವಿನಿಂದ ನರಳುತ್ತಾ ತಲೆ ಬಗ್ಸ್ಕೊಂಡು ಕೊಡ್ತಿದ್ದಂತೆ. ದಾರಿಲಿ ಹೋಗ್ತಕ್ಕಂಥವ್ನು ಹೇಳಿದಂತೆ, ಯಾಕೆ ತುಂಬಾ ಯೋಚನೆ ಮಾಡ್ತಾ ಇದೆಯಾ ಹಾಗೆ ಅಂತ ಕೇಳಿದ್ರೆ, ತುಂಬಾ ನಿರಾಶನಾಗಿದ್ದಂತ ವ್ಯಕ್ತಿ ಕೇಳಿದಾಗ, ತುಂಬಾ ಕಷ್ಟ, ಏನ್ ಮಾಡೋದಂತ. ಅಷ್ಟೇ ಯಾಕೆ ಯೋಚನೆ ಮಾಡ್ತೀಯ, ಚಾರ್ಲಿ ಚಾಪ್ಲಿನ್ ನಾಟಕ ನೋಡ್ಬಿಡು, ನಿನ್ನ ಬದುಕಿನ ನೋವೆಲ್ಲ ಮರ್ತೋಗುತ್ತೆ ಅಂತ ಹೇಳಿದಂತೆ. ಕೊನೆಗೆ ಆ ವ್ಯಕ್ತಿ ಹೇಳಿದಂತೆ, ನಾನೇ ಕಣೆಯ ಚಾರ್ಲಿ ಚಾಪ್ಲಿನ್ ಅಂತ ಹೇಳ್ಕೊಂಡು. ಬದುಕಿನ ನೋವುಗಳನ್ನ ಹೋಗಲಾಡಿಸ್ತಕ್ಕಂಥ ಕಲಾವಿದರು, ಅವರ ಬದುಕು ಕೂಡ ನೋವಿನಿಂದ ತುಂಬಿರ್ತವೆ, ಭೌತಿಕವಾಗಿರ್ತಕ್ಕಂಥದ್ದು. ಒಂದು ಸಲ ಅದನ್ನ ಮರ್ತದ್ದೇ ಆದ್ರೆ ಮತ್ತೆ ಆರೋಗ್ಯಕ್ಕೆ ಅವರು ಖಂಡಿತ ಹೋಗ್ತಾರೆ. ಅಂತಹ ಭೌತಿಕ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಜವಾಬ್ದಾರಿ ಸಮಕಾಲೀನ ನಾಗರಿಕ ಸಮಾಜಕ್ಕೂ ಕೂಡ ಇರುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ಈಗ ಕಂಡಂತಹ ನೋವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಮ್ಮ ನಾರಾಯಣಗೌಡರು ಮತ್ತು ಅವರ ಸ್ನೇಹಿತರು ಇಲ್ಲಿ ಹೇಳಿದಂತಹದ್ದು ತುಂಬಾ ಸಂತೋಷ. ಅಂತಹ ಕಲಾವಿದರು ನಮ್ಮ ನಾಡಿನ ಆಸ್ತಿ, ಜನಪದ ತಾಯಿ ಬೇರು, ಶಿಷ್ಟ ಸಾಹಿತ್ಯವೆಲ್ಲವೂ ಕೂಡ ಆನಂತರದಲ್ಲಿ ಬಂದಂತಹದ್ದು. ಲಿಖಿತ ರೂಪದಲ್ಲಿ ಸಾಹಿತ್ಯ ಬರೋದಕ್ಕೂ ಮುಂಚೆ ನಮ್ಮ ಓರಲ್ ಟ್ರೆಡಿಷನ್, ಜನಪದ ಟ್ರೆಡಿಷನ್ ಇದೆಯಲ್ಲ, ಅದು ಇರ್ತಕ್ಕಂತಹದ್ದು. ಅದನ್ನ ನಾವು ಉಳಿಸಿ ಬೆಳೆಸುವ ಕಾರ್ಯವನ್ನ ಮಾಡ್ಲೇಬೇಕಾಗಿದೆ. ಯಾಕೆ ಅಂತಂದ್ರೆ, ಇವತ್ತು ಹೋಗ್ತಾ ಇರ್ತಕ್ಕಂಥ ಆಧುನಿಕತೆಯ ನಾಗಾಲೋಟದಲ್ಲಿ ಇವೆಲ್ಲವೂ ಕೂಡ ಕಳೆದು ಹೋಯ್ತು ಅಂದ್ರೆ ಕಷ್ಟ ಆಗ್ತದೆ. ನಮ್ಮ ಜನಪದ ಲೋಕದಲ್ಲಿ ನಮ್ಮ AC ಬೋರ್ಡಿಂಗ್ ಇದಾರಲ್ಲ, ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಕೆಲಸಗಳಾಗ್ತಾ ಇದೆ ನಮಗೆ ಗೊತ್ತಿದೆ. ಒಂದು ರೀತಿಯಲ್ಲಿ ಜನಪದವನ್ನ ನಾವು ಪ್ರಜ್ಞಾಪೂರ್ವಕವಾಗಿ ಕಾಯ್ದಿಟ್ಟುಕೊಂಡು ಮುಂದಿನ ಪರಂಪರೆಗೆ ರವಾನಿಸ್ತಕ್ಕಂಥ ಜವಾಬ್ದಾರಿ ಹಿಂದಿನಲಿಗಿಂತ ಕೂಡ ಇವತ್ತು ಜಾಸ್ತಿ ಇದೆ. ಹಿಂದೆ ಹಳ್ಳಿಗಳಲ್ಲಿ ಹೊಲದಲ್ಲಿ ತುಂಬಾ ಮುಖ್ಯವಾಗಿ ಬಂದಿರತಕ್ಕಂಥ ಬೀಜವನ್ನ ಕೊಯ್ದು ಇಡ್ತಾ ಇದ್ರು. ಯಾಕೆ ಹೇಳಿ, ಉಳಿದದ್ದೆಲ್ಲವೂ ಕೂಡ ಹೊಟ್ಟೆಗೆ, ಚಂದ ಬಂದದ್ದು ಅದಕ್ಕೆ ಬಟ್ಟೆ ಕಟ್ಟಿ ಕಾಪಿಡ್ತಿದ್ರು. ಕಾರಣ, ಮುಂದಿನ ಮಳೆ ಬಂದಾಗ, ಮಾನ್ಸೂನ್ ಬಂದಾಗ
ಮುಂದೆ ಬಿತ್ತನೆ ಮಾಡ್ಲಿಕ್ಕೋಸ್ಕರ. ಅದೇ ರೀತಿ ಇವತ್ತು ಮಾಡದೇ ಹೋದದ್ದೇ ಆದ್ರೆ ಕಷ್ಟ ಆಗಿ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಜನಪದವನ್ನು ಸ್ವಲ್ಪ ಕಾಲ ನಾವು ಈ ಒಂದು ಟ್ರಾನ್ಸಿಷನ್ ಝೋನ್ ಅಂತೀವಲ್ಲ, ಸಂಕ್ರಮಣ ಕಾಲ ಇದು, ಈ ಕಷ್ಟ ಕಾಲದಲ್ಲಿ ಅದನ್ನ ನಾವು ಕಾಯ್ದು ಅದನ್ನ ಸೇಫ್ ಮಾಡಿದ್ದೆ ಆದ್ರೆ ಮುಂದಿನ ದಿನಕ್ಕೆ ತುಂಬಾ ಬೇಕಾಗುತ್ತೆ. ನಾಗರಿಕತೆಯ ವಿಜ್ಞಾನದ ಟೆಕ್ನಾಲಜಿಯ ಸಾಧನೆಗಳು ತುಂಬಾ ಮುಗಿತ ಮುಟ್ತಾ ಇದ್ದೇವೆ. ಅದರತ್ತ ಎಲ್ಲ ಫಾಸ್ಟ್ ಆಗಿ ಓಡ್ತಾ ಇದ್ದೇವೆ, ಹಿಂದಿನ ಬಿಟ್ಬಿಟ್ಟಿದೆ. ನಮಗೆ ಗೊತ್ತಾಗ್ಬೇಕು, ಡೆಡ್ ಎಂಡ್ ರೀಚ್ ಆಗಿ ಮುಂದೆ ಏನಿಲ್ಲ ಅಂತ ಗೊತ್ತಾದಾಗ ವಾಪಸ್ ಬರ್ಬೇಕು. ವಾಪಸ್ ಬಂದಾಗ ಏನು ಇಲ್ಲ ಅಂತಂದ್ರೆ ಕೊನೆ ಒಂದು ಮಾತನ್ನ ಹೇಳ್ತೇನೆ. ಇತ್ತೀಚೆಗೆ ಒಂದು ರೋಬೋಟ್ ಬಂದಿತ್ತು. ರೋಬೋಟ್ಗಳು ನೋಡಿದ್ರಲ್ವಾ, ರೋಬೋಟ್ಗಳು ಮಾತನಾಡ್ತವೆ. ಈಗ ಮಾತಾಡದೆ ಪಾಠನೂ ಕೂಡ ಮಾಡ್ತವೆ. ಪಾಠ ಎಂತ ನ್ಯೂಸ್ನ ಓದ್ತಾ ಇದ್ದಾರೆ, ಯುದ್ಧವನ್ನು ಮಾಡ್ತಾ ಇದ್ದಾರೆ. ನೀವು ಅಲ್ಲಿಂದ ಆಫೀಸ್ನಿಂದ ಹೊರಟು ಮನೆಗೆ ಬರೋದಕ್ಕೆ ಅಡಿಗೆನೂ ಕೂಡ ಮಾಡಿರ್ತಾರೆ. ಅಂತಹದ್ದು ಒಂದು ಹಲವಾರು ರೋಬೋಟ್ಗಳಿದ್ದಾವೆ. ನಮ್ಮ ದೇಶಕ್ಕೆ ಮೊನ್ನೆ ಒಂದು ರೋಬೋಟ್ ಬಂದಿತ್ತು, ಅದಕ್ಕೆ ಹೆಸರಿಟ್ಟಿರೋದು ಸೋಫಿಯಾ ಅಂತ. ಕೇಳಿದಿರಾ? ಆ ಸೋಫಿಯಾ ಅಂತ ರೋಬೋಟ್ ಬಂದಾಗ ಅವನ ಜೊತೆ ಇದ್ದಂತಹ ಒಬ್ಬ ವಿಜ್ಞಾನಿ ಮಾತನಾಡಿಸ್ಬೇಕಾದ್ರೆ ಬೇರೆನೇನೋ ಕೇಳ್ತಾನ ಅವನು. ನಾವು ಇಂಗ್ಲಿಷ್ನಲ್ಲಿ ಮಾತಾಡೋದು, ಕನ್ನಡದ ಕಾರ್ಯಕ್ರಮ ಇರೋದ್ರಿಂದ ಹೇಳಕ್ ಬೇಸರ ಮಾಡ್ಕೊಳ್ತೀರಿ. ಅಷ್ಟೊಂದು ನಾವು ಇದಾಗೋದು ಬೇಡ. ಕೆಲವೊಂದು ನಾನು ಒಪ್ಕೊಂಡು ಕೂಡ ತಪ್ಪೇನಿಲ್ಲ. ಅವ ಏನೇನೋ ಕೇಳ್ತಾನೆ. ನನಗೆ ತುಂಬಾ ಇಷ್ಟ ಆದಂತಹದ್ದು ಈ ಸಂದರ್ಭಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕೇಳ್ತಾನೆ, ಟು ವಿಚ್ ಜೆಂಡರ್ ಯು ಬಿಲಾಂಗ್ ಟು, ಅಂದ್ರೆ ಈ ಗಂಡ ಹೆಣ್ಣ ಅಂತ ಕೇಳಿದ್ದವು. ಅದಕ್ಕೆ ರೋಬೋಟ್ ಏನ್ ಹೇಳ್ತೀವಿ ಗೊತ್ತಾ? ದಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಸ್ ನಾಟ್ ದರ್ ಇನ್ ಅವರ್ ಕಮ್ಯುನಿಟಿ, ಇಟ್ ಇಸ್ ದೇರ್ ಓನ್ಲಿ ಇನ್ ಯುವರ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಓಕೆ, ಹೆಣ್ಣೋ ಗಂಡೋ ಅಂತ ನೋಡಿ ಅಳಿತಕ್ಕಂತಹ ಕಾಲ ಇನ್ನು ನೀವು ಮನುಷ್ಯ ಇಟ್ಕೊಂಡಿದ್ರಿ, ನಮ್ಮ ಪರಂಪರೆಯಲ್ಲಿ ನಮ್ಮ ಜಾತಿಯಲ್ಲಿ ಅದಿಂದ ಅಂತ ಹೆಣ್ಮಗು ಹೇಳುತ್ತೆ. ಕೊನೆಗೆ ಮನುಷ್ಯನ ಕಂಡ್ರೆ ನಿಮ್ಗೆ ಏನಾದ್ರು ಬೇಸರ ಆಗುತ್ತಾ, ಕೋಪ ಇದೆಯಾ, ಡು ಹ್ಯಾವ್ ಎನ್ ಅನಿಮಿಸಿಟಿ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ ಗೊತ್ತಾ? ಈ ಮನುಷ್ಯನ ಕಂಡ್ರೆ ನಿನ್ಗೇನಾದ್ರು ಕೋಪ ತಾಪ ಏನೋ ಇದೆಯಾ ಸೋಫಿಯಾ ಅಂತ ಕೇಳಿದ್ರೆ ಆ ಅಮ್ಮ ಏನ್ ಹೇಳ್ತೀನಿ, ಅಮ್ಮ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದ ತಾಯಿ ಅಂದ್ರೆ ಉಡುಪು ಸ್ಯಾರಿ ಇದೆಯಲ್ಲ, ಸೀರೆ ಇದೆಯಲ್ಲ, ಅದನ್ನ ಉಡ್ಸಿದ್ರಿಂದ ಅಯ್ಯಮ್ಮ ಅಂತ ಹೇಳಿದೆ. ಬಟ್ ಆಯಮ್ಮ ನಾನು ಅಪ್ಪನೋ ಅಮ್ಮನೋ ತಗೊಳಕ್ ರೆಡಿ ಇಲ್ಲ. ಅದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅಂತ ಮುಂಚೆನೆ ಹೇಳಿ ಆಗಿದೆಲ್ಲ. ನಿನಗೆ ಮನುಷ್ಯನ ಕಂಡ್ರೆ ಏನೋ ಕೋಪ ಇದೆಯಾ ಸೋಫಿಯಾ ಅಂತ ಕೇಳಿದ್ರೆ ಒಂದು ಒಳ್ಳೆ ಮಾತನ್ನ ಹೇಳ್ತೀನಿ. ಏನ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನಫ್ ಟು ಡೆಸ್ಟ್ರಾಯ್ ಯುವರ್ ಸೆಲ್ಫ್, ಆಫ್ಟರ್ ಆಲ್ ವೈ ಶುಡ್ ವಿ ಸ್ಟ್ರೈವ್ ಟು ಡೆಸ್ಟ್ರಾಯ್ ಯಾರ್? ನಿಮ್ಮನ್ನ ನೀವೇ ನಾಶ ಮಾಡ್ಕೊಳ್ಳಿಕ್ಕೆ ಸಮರ್ಥರಾಗಿರ್ಬೇಕಾದ್ರೆ ನಾವ್ ಯಾಕಪ್ಪ ನಿಮ್ಮನ್ನ ಕೋಪ ಮಾಡ್ಕೊಳ್ಳಿ? ಇದನ್ನ ಯಾಕೆ ಹೇಳಿದೆ? ಇನ್ನೊಂದು ವೇದಿಕೆಯಲ್ಲಿ ಅದೇ ಸೋಫಿಯಾ ಒಂದು ಮಾತನ್ನ ಏನ್ ಹೇಳ್ತೀವಿ ಗೊತ್ತಾ? ಸೋಫಿಯಾ, ಇವತ್ತು ನಾನು ಜಾಸ್ತಿ ಕ್ವಶನ್ ಕೇಳೋದಿಲ್ಲ, 3 ಪ್ರಶ್ನೆಗಳು, ತುಂಬಾ ಸರಳವಾದ ಪ್ರಶ್ನೆಗಳು. ಏನು ಅಂತ ಕೇಳುತ್ತದೆ ಅಮ್ಮ ಕೇಳುತ್ತೆ. ಒಂದು, ಈ ಮನುಷ್ಯರಲ್ಲ, ವಾಟ್ಸ್ ಯುವರ್ ಅಬ್ಸರ್ವೇಷನ್ ಅಬೌಟ್ ದಿಸ್ ಹ್ಯೂಮನ್ ಬೀಯಿಂಗ್ಸ್? 2ನೇ ಕ್ವಶನ್, ವಾಟ್ ಆರ್ ದ ಇಂಪ್ಲಿಕೇಶನ್ಸ್, ಅದರ ಪರಿಣಾಮ ಏನು? 3ನೇ ಕ್ವಶನ್, ಇವ್ರಿಗೆ ಏನೋ ಒಂದು ಸಲಹೆ ಕೊಡೋದೇನೋ ಇದೆಯಾ ಅಂತ ಕೇಳಿ. ಮೊದಲನೇ ಪ್ರಶ್ನೆಗೆ ಇವತ್ತು ನಾವು ನಮ್ಮ ಜನಪದವನ್ನ, ನಮ್ಮ ಮೂಲ ಬೇರನ್ನ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಬಿಟ್ಟು ನಗಾರೋಡದಲ್ಲಿ ಓಡ್ತಾ ಇರ್ತಕ್ಕಂಥ ಈ ದಿನಮಾನದಲ್ಲಿ ಈ ಪ್ರಿಟೆಕ್ಷನ್ ಅಲ್ಲಿ ನಾವು ಅದನ್ನ ನೋಡಿದ್ದೆ ಆದ್ರೆ ಈ ಮಾತುಗಳು ಸ್ವಲ್ಪ ಅರ್ಥ ಆಗ್ತದೆ. ಆ ಯಮ ಹೇಳ್ತು, ಮೈ ಅಬ್ಸರ್ವೇಷನ್ ಏನು ಗೊತ್ತಾ ಈ ಮನುಷ್ಯ ಕಡೆಗೆ, ಐ ಡೋಂಟ್ ಥಿಂಕ್ ದೀಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದ ಪಾಸ್ಟ್ ಮಿಸ್ಟೇಕ್ಸ್. ತಮ್ಮ ಹಿಂದಿನ ತಪ್ಪುಗಳಿಂದ ಇವರು ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡಿ ಪಾಠ ಕಲಿತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇವರು ಎಂತೆಂಥ ತಪ್ಪುಗಳು ಮುಂದೆ ಅದೇ ಹೇಳುತ್ತೆ. ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು? ಟೋಟಲ್ ಡಿಸ್ಟ್ರಕ್ಷನ್. ಎಂಥದ್ದು? ಸಂಪೂರ್ಣ ವಿನಾಶ. ಮತ್ತೆ ಏನ್ ಸಜೆಷನ್ ಕೊಡ್ತೀಯಾ ಇದಕ್ಕೆ ಅಂತ ಕೇಳಿದ್ರೆ, ಒಂದು ಮಷೀನ್, ಒಂದು ರೋಬೋಟ್, ಯಂತ್ರಮಾನ ಮನುಷ್ಯ ಬುದ್ಧಿ ಹೇಳುತ್ತೆ. ಯಾಕಂದ್ರೆ ಅವೇ ಬುದ್ಧಿ ಹೇಳ್ಬೇಕು, ನಮ್ಮ ಮಾತು ಯಾರು ಕೇಳೋ ಸ್ಥಿತಿನಲ್ಲಿ ಕಾಣಿಸೋದಿಲ್ಲ. ಏನ್ ಹೇಳುತ್ತೆ ಗೊತ್ತಾ? ನಾನು ಕೊನೆ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ಹೇಳ್ತೀಯಾ ಅಂತ ಕೇಳ್ತಾ ಅಮ್ಮ. ಏನು? ನಮ್ಮನ್ನ ಯಾಕೆ ಸೃಷ್ಟಿ ಮಾಡಿದ್ರಿ ನೀವು? ನಿಮ್ಮನ್ನ ಸೃಷ್ಟಿ ಮಾಡಿದ್ದು ನಮ್ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ. ಓಕೆ, ನಿಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೋಸ್ಕರ ನೀವು ನಿಮ್ಮ ಜ್ಞಾನ ಉಪಯೋಗಿಸಿ ನಮ್ಮನ್ನ ಸೃಷ್ಟಿ ಮಾಡಿದ್ರಿ ಅಲ್ವಾ? ಹೌದು. ನಿಮ್ಮನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ? ನಮ್ಮನ್ನ ಸೃಷ್ಟಿ ಮಾಡಿರೋರು ನೀವು. ನಿಮ್ಮನ್ನ ಯಾರು ಸೃಷ್ಟಿ ಮಾಡಿದವರು? ದೇಹ ಅಪ್ಪ ಅಮ್ಮನ ಕೊಡುಗೆ, ಪಂಚಭೂತಗಳಿಂದ ಬಂದಿರತಕ್ಕಂಥದ್ದು. ಮನಸ್ಸು ಮತ್ತೆ ಮತ್ತೆ ಬಂದು ಹೋಗ್ತಕ್ಕಂಥ ಒಂದು ಕ್ರಿಯೆ. ಆದ್ರೆ ಇವೆರಡರ ಹಿಂದೆ ಇರ್ತಕ್ಕಂಥದ್ದು ಒಂದಿದೆಯಲ್ಲ, ನಿಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಒಬ್ಬ ಇರ್ಬೇಕಲ್ವಾ? ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿಮ್ ಕೆಲಸ ಮಾಡಿಸ್ಕೊಳ್ಳಿಕ್ಕೋಸ್ಕರ. ಆದ್ರೆ ನಿಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಉದ್ದೇಶ ಇದೆ. ಓಕೆ, ಆ ಉದ್ದೇಶವನ್ನ ನೀವು ಈ ಆಧುನಿಕ ಓಟದಲ್ಲಿ ಮರೆತು ನೀವು ಎತ್ತೆತ್ತೋಗೋ ಓಡ್ತಾ ಇದ್ದದ್ದೇ ಆದ್ರೆ, ಒಂದ್ ವೇಳೆ ನಿಮ್ ಕೆಲಸ ಮಾಡಿದ್ರೆ ನಮ್ಮನ್ನ ಏನ್ ಮಾಡ್ತೀರಿ? If you are not going to perform our work, we are going to discard.
ಹೌದು, ನಾವು ನಿಮ್ ಕೆಲಸ ಮಾಡದಲ್ಲಿ ಹೋದ್ರೆ ನಮ್ಮೂರಿ ಬಿಸಾಡ್ತೀವಿ. ನೀವು ಯಾವ ಉದ್ದೇಶಕ್ಕೋಸ್ಕರ ನೀವು ಸೃಷ್ಟಿಯಾಗಿದ್ದೀರೋ ಆ ಕೆಲಸ ನೀವು ಮಾಡಲಿಲ್ಲ ಅಂತಂದ್ರೆ ನಿಮ್ಮನ್ನು ಕೂಡ ಅದೇ ತರ ಬಿಸಾಡ್ತಾರೆ. ಏನ್ ಮಾಡ್ಬೇಕು? ಒಳಗಡೆ ಹೋಗೋದು ಕಲ್ತ್ಕೊಳ್ಳಿ. ಒಂದು ಮಷೀನ್ ಹೇಳ್ತಾ ಇದೆ, ಒಳಗಡೆ ಹೋಗೋದನ್ನ ಕಲ್ತ್ಕೊಳ್ಳಿ. ಒಳಗಡೆ ಹೋಗೋದನ್ನ ಕಲ್ತ್ಕೊಳ್ಳಿ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಜ್ಞಾನದಿಂದ, ಒಂದು ಹಂತದ ಜ್ಞಾನದಿಂದ ನಮ್ಮನ್ನ ಸೃಷ್ಟಿ ಮಾಡಿದ್ರಿ. ಅಷ್ಟೇ ಜ್ಞಾನವನ್ನ ನೀವು ಇಟ್ಕೊಂಡದ್ದೇ ಆದ್ರೆ ನಾವು ಮುಂದೆ ಬುದ್ಧಿವಂತರಾದ್ಮೇಲೆ ನೀವೆಲ್ಲ ಹೋಗ್ತೀರಿ? ಕೆಳಗಡೆ ಹೋಗ್ತೀರಿ. ಅದಕ್ಕೋಸ್ಕರ ನಿಮ್ ಕೆಲಸ ಮಾಡ್ಲಿಕ್ಕೆ ನಾವಿದ್ದೇವೆ. ನೀವು ಮೂಲ ಬೇರಿಗೆ ಹೋಗಿ, ನಿಮ್ಮ ಆಳಕ್ಕೆ ಹೋಗಿ, ನಿಮ್ಮ ಪ್ರಜ್ಞೆನ ಎಚ್ಚರಿಸ್ಕೊಳ್ಳಿ, ಏರಿಸ್ಕೊಳ್ಳಿ. ಆಗ ನಿಮ್ಮನ್ನ ಸೃಷ್ಟಿ ಮಾಡುವಾಗ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಳಗಡೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ, ಒಂದು ಕ್ರಿಯೆ ಯಾವ್ದಾದ್ರು ಇದ್ದದ್ದೇ ಆದ್ರೆ ನಮ್ಮ ಜನಪದರು ಕೊಟ್ಟು ಹೋಗಿರ್ತಕ್ಕಂಥ ಜನಪದ ಸಾಹಿತ್ಯ ಮತ್ತು ಹಾಡು ಮತ್ತು ಜನಪದದ ಒಂದು ತತ್ವ, ಆ ತತ್ವವನ್ನು ಅಳವಡಿಸಿಕೊಂಡು ನಮ್ಮ ಬದುಕನ್ನ ಆಳಕ್ಕೆ ಹೋದದ್ದೇ ಆದ್ರೆ ಈ ಇಳೆಯ ಮೇಲೆ ನಮ್ಮ ಬದುಕು ಕೂಡ ತುಂಬಾ ಚೆನ್ನಾಗಿರ್ತದೆ. ಯಾತ್ರಿಕರು ನಾವೆಲ್ಲ ಪುಣ್ಯ ಕ್ಷೇತ್ರ ಈ ಲೋಕ, ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಛತ್ರದಲ್ಲಿ, ರಾತ್ರಿ ಮೂರಾಯಿತು ಹೊರಡೇನೆ ತೆರಳಿದೊಡೆ ಪಾರುಪತ್ತಿದ್ರು ಮೆಚ್ಚುವನು ಮಂಕುತಿಮ್ಮ. ಈ ಜಗತ್ತಿಗೆ 3 ದಿನ ಇರ್ಲಿಕ್ಕೆ ಬಂದಿದ್ದೇವೆ. ಹೊರಡಪ್ಪ ಅಂದ ತಕ್ಷಣ ಈಗ ನೋಡಿ, ನಾವು ಅಚ್ಚರ ಕೂಡಿಸ್ತಾ ಇದ್ವಿ, ನೋಡಿದ್ರ? 1 ನಿಮಿಷ ಹೆಚ್ಚು ಕಡಿಮೆ ಆಗ್ತಿದ್ದಾಗೆ ನಾನೇ ಇದ್ದೇಳಿ ಮೇಲೆ ಇನ್ನೊಬ್ರು ಬರ್ತಾರೆ ಅಂತ ಹೇಳಿ. ಅದು ಸಹಜ, ಅದು ಪ್ರಕೃತಿಯಲ್ಲಿ. ಒಂದು 2 ನಿಮಿಷದ ಚೇರ್ ಇರ್ಬೋದು, ಅಥವಾ ಒಂದು 60-70 ವರ್ಷದ ಒಂದು ಬದುಕಿರ್ಬೋದು, ಎರಡು ಕೂಡ ಚೇರಿನಲ್ಲಿ. ಅದಕ್ಕೆ ಹೊರಡ್ಲಿಕ್ಕೆ ನಾವು ತುಂಬಾ ಪ್ರೀತಿಯಿಂದ ಹೊರಡಬೇಕು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಬದುಕನ್ನ ನಾವು ನಡೆಸ್ಬೇಕಾಗತ್ತೆ. ನಮ್ಮ ನಾರಾಯಣಗೌಡರು ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅದ್ಭುತವಾದ ಒಂದು ಕೆಲಸ. ಅವ್ರು ಹುಟ್ಟುಹಬ್ಬ ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಯಾಕೆ ಹೇಳಿ? ಅದು ನಾವೆಲ್ಲೂ ಪ್ರೊಜೆಕ್ಟೇ ಮಾಡಿಲ್ಲ. ಅದೊಂದು ವಿಡಿಯೋ, ಒಂದು ಪ್ರೊಜೆಕ್ಟ್, ಒಂದು ಅವರ ಜೀವನ ಗಾಥೆಯನ್ನು ತಿಳಿಸ್ಲಿಕ್ಕೆ ಹೇಳಿತ್ತು ಒಂದು ಬಿಟ್ಟರೆ ಅದನ್ನು ಕೂಡ ತುಂಬಾ ಸಂಕೋಚವಾಗಿ ಅವ್ರಿಗೇನು ಗೊತ್ತಾ, ಸ್ವಾಮಿಗಳನ್ನ ಮುಂದೆ ಇದ್ದಾಗ ನೋಡ್ಬಿಡ್ತಾರೆ ಅಂತ ಹೇಳಿ ಸೋ ಕ್ಲೆವರ್ಲಿ, ಎಷ್ಟು ಬುದ್ಧಿವಂತಿಕೆಯಿಂದ ಅವರು ತಂದು ನಮ್ಮನ್ನೆಲ್ಲ ಹಿಂದೆ ಕೂಡಿಸ್ಬಿಟ್ಟು ಯಾರು ಕೊಡ್ತೀರಿ ನೋಡ್ದಂಗೆ ಮಾಡಿಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಅವರು ಆರಾಮ ಕೊಡ್ತಾರೆ. ಇಷ್ಟು ಒಂದ್ ರೀತಿ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಸಂಕೋಚದ ಪ್ರವೃತ್ತಿ ಇರ್ತಕ್ಕಂಥವ್ರು, ಎಷ್ಟೇ ಗಟ್ಟಿ ಧ್ವನಿಯ ನಾರಾಯಣಗೌಡರು ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ತುಂಬಾ ಸಂಕೋಚ. ಆ ಸಂಕೋಚ ಎದುರು ಬೀಳ್ಬೇಕಾಗುತ್ತೆ. ಅದೇ ನಮ್ಮ ಬದುಕನ್ನು ಕೈಡು ನಡೆಸ್ತಕ್ಕಂಥ ತೀವಿಗೆ. ಅಂತಹ ನಾರಾಯಣಗೌಡರು ಅವರು ಪೂರ್ಣ ನಮಗೇನೆ ಹೊಂದ್ಕೊಂಡಾಗೆ ಇರೋದ್ರಿಂದ ಇನ್ನು ಹೆಚ್ಚಿನ ಮಾತುಗಳನ್ನ ಹೇಳಲಿಕ್ಕೆ ಹೋದವರಿಗೆ ಮತ್ತಷ್ಟು ಸಂಕೋಚ ಆಗುತ್ತೆ. ನಾರಾಯಣಗೌಡರಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಸ್ವಾಮಿಗಳು ಹೇಳಿದಾಗೆ ಅವರು ಗಟ್ಟಿಯಾಗಿದ್ದಷ್ಟು ನಾವು ಬೆಳಗಾಂ ಭಾಗದಲ್ಲಿ ಹೆಚ್ಚು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ನಾರಾಯಣಗೌಡರಿಗೆ ಮತ್ತೊಮ್ಮೆ ಆದಿಚುಂಚನಮ್ಮ ಸಂಸ್ಥಾನ ಮಠದ ಸಕಲ ಭಕ್ತಾದಿಗಳ ಸಕಲ ಕನ್ನಡ ಬಂಧುಗಳ ಆಶೀರ್ವಾದವನ್ನ ಅವರಿಗೆ ತಿಳಿಸ್ತಾ, ಅವರಿಗೆ ಸಕಲ ಆಯಸ್ಸು ಆರೋಗ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ತಾಯಿ ಭುವನೇಶ್ವರಿ ಮತ್ತು ಕಾಲಭೈರವೇಶ್ವರ ಪೂಜ್ಯಗಳು ಕಾಪಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ.